ಅಂತ ಹೇಳಿದರೆ ಯಾರ ಹತ್ರ ಕೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಲ್ಲ. ನನ್ನಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು, ನನ್ನ ಇಷ್ಟದೇನೆಲ್ಲ ಹಾಕ್ತೇನೆ ಅದನ್ನೇ ಹಾಕೋದು. ನನಗೇನು ಇಷ್ಟ ಇದೆ ಅದನ್ನು ಹಾಕೋದು. ಗಳನ್ನು ಬಿಟ್ಟಾಯಿತು, ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಒಮ್ಮೆ ರೇಷನ್ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಸುಮಾರು ಸಮಯ ಆಯಿತು ಹೋಗದೆ. ಇದು ಲಾಸ್ಟ್ ವೀಕ್ ಬರ್ತಾ ಉಂಟು. ನಾನು ರೇಷನ್ ತಗೊಳ್ಳಿಕ್ಕೆ ಬಂದೆ. ಬನ್ನಿ, ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡುವ. ಬಟ್ ಚೆನ್ನಾಗಿದೆ ಪ್ಲೇಸ್. ಇಲ್ಲಿಷ್ಟು ಸ್ಪೇಸ್ ಉಂಟು ನೋಡಿ ಅಂತೆ ನಿಂತ್ಕೊಳ್ಳಿ. ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಉಂಟು. ಇಲ್ಲಿ ಮಿನಿ ಸುಳಿ ಇರ್ಬೋದು ಅನಿಸ್ತದೆ. ಎಂತ ಹಾಂ ಇಟ್ಕೊಳ್ಳಿ, ಇವರಿಬ್ಬರು ಇಲ್ಲಿದ್ದಾರೆ. ಇವನಿಗೆ ನೋಡಿ ಪೆಟ್ಟಾದವನು. ಜೋರು ಅಂದರೆ ಜೋರು ಬರ್ತಾ ಉಂಟು. ಮಧ್ಯಾಹ್ನ ತನಕ ಸಾಧಾರಣ ಮಳೆ ಇರಲಿಲ್ಲ, ಬಂದು ಹೋಗ್ತಿತ್ತು. ಹೆಲೋ ಗೈಸ್, ಮೊನ್ನೆ ಎಂಗೇಜ್ಮೆಂಟ್ ಮುಗಿದ ಮೇಲಿಂದ ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಡೈಲಿ ಮಳೆ ನಾನು ಪಾರ್ಟ್ 2, 3, 4 ಎಲ್ಲ ಮಾಡಿ ಹಾಕಿದ್ದೆ. ಮತ್ತು ನಂದು ಗಣೇಶ್ ಅವ್ರದ್ದು ತಂಗಿದು ಸೀಮಂತಕ್ಕೆ ಹೋಗಿದ್ದಕ್ಕೆ ಸಹ ಪಾರ್ಟ್ 2, 3 ಮಾಡಿ ಹಾಕಿದ್ದೆ. ಯಾಕಂದರೆ ನಿಮಗೆ ಗೊತ್ತಿರಲಿಕ್ಕಿಲ್ಲ, ನಂದು ವ್ಲಾಗ್ ನಾನು ಡೈಲಿ ಈವ್ನಿಂಗ್ ಇಲ್ಲಾದರೆ ನೈಟ್ ಎಡಿಟ್ ಮಾಡಿ ಆಮೇಲೆ ಮಾರ್ನಿಂಗ್ ಡೈರಿಗೆ ಹಾಲು ಕೊಡ್ಲಿಕ್ಕೆ ಹೋದಾಗ ಒಂದು ಕಡೆ ಪ್ಲೇಸಿಗೆ ಹೋಗಿ ಅಲ್ಲಿಂದ ಅಪ್ಲೋಡ್ ಮಾಡಿ ಬರೋದು. ನನಗೆ ಇವಾಗ ಮಳೆ ಆದ್ದರಿಂದ ನೆಟ್ವರ್ಕ್ ಅಷ್ಟು ಸಿಗೋದಿಲ್ಲ. ಡೈಲಿ ಮಳೆ, ಬೆಳಗ್ಗೆ ಮಳೆ, ಮೋಡ ಅಂತ ಇರೋದ್ರಿಂದ ಮೊದಲನ ಹಾಗೆ ನೆಟ್ವರ್ಕ್ ಸಿಗೋದಿಲ್ಲ. ಈಗ ನಾನು ಕಂಟಿನ್ಯೂಸ್ ಹಾಕಿದರೆ ಅಂದರೆ ಇಡೀ ಒಂದು ಪಾರ್ಟ್ ವ್ಲಾಗ್ ಒಂದು 20 ಮಿನಿಟ್ಸ್ ಇದೆಲ್ಲ ಹಾಕಿದರೆ ಉಂಟಲ್ಲ, ಅದು ಹೋಗಲಿಕ್ಕೇ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ತಗೊಳ್ತದೆ. ಅಲ್ಲಿ ತನಕ ನಾನು ಸುಮ್ಮನೆ ನಿಂತಿರಬೇಕು. ಹಾಗೆ ಅಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಮನೆಯಿಂದಲೇ ಎಡಿಟ್ ಮಾಡಿ ಮನೆಯಿಂದಲೇ ಹಾಕ್ಲಿಕ್ಕೆ ಆಗ್ತದೆ ಅಂತ. ನನಗೆ ಹಾಗಲ್ಲ. ನಾನು ವ್ಲಾಗು 2023 ಇಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. 2023 ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಹೋಗಿ ಅಪ್ಲೋಡ್ ಮಾಡ್ತಿದ್ದೆ, ಇವಾಗಲೂ ಸಹ ಅಲ್ಲೇ ಅಪ್ಲೋಡ್ ಮಾಡೋದು. ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಉಂಟು, ಬೂಸ್ಟರ್ ಹಾಕ್ಸಿದುಂಟು. ಆದರೆ ಅದರಲ್ಲಿ ಎಂತ ಗೊತ್ತುಂಟಾ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಲಿಕ್ಕಾಗ್ತದೆ, ವಾಟ್ಸಪ್ಪಲ್ಲಿ ಮೆಸೇಜ್, ಕಾಲ್, ವಿಡಿಯೋ ಕಾಲ್ ಕೂಡ ಮಾಡಲಿಕ್ಕಾಗೋದಿಲ್ಲ. ಅಷ್ಟು ದೊಡ್ಡ ಫಾರೆಸ್ಟ್ ಏರಿಯಾದಲ್ಲಿ ಇರೋದು. ಹಾಗಾಗಿ ನಾನು ಅದನ್ನು ಪಾರ್ಟ್ 2, 3 ಎಲ್ಲ ಮಾಡಿ ಹಾಕಿದ್ದಕ್ಕೆ ತುಂಬ ಜನ ಏನೆಲ್ಲ ಹೇಳಿದ್ದೀರಾ, ನಾನು ಎಲ್ಲ ಸಹ ಅಬ್ಸರ್ವ್ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಅಬ್ಸರ್ವ್ ಮಾಡಿದ್ರು ಕೂಡ ಸುಮ್ಮನೆ ನನ್ನ ತಲೆಯಲ್ಲಿ ನೆಗೆಟಿವಿಟಿ ಓಡ್ತದೆ ಅಂತ ಹೇಳಿ. ಆದರೆ ಏನು ಗೊತ್ತುಂಟಾ, ಡೈಲಿ ವ್ಲಾಗ್ ಹಾಕಿ ನನಗೆ ಗೊತ್ತುಂಟು ನೀವು ನನ್ನ ಡೈಲಿ ವ್ಲಾಗನ್ನು ತುಂಬ ಇಷ್ಟಪಡ್ತೀರಾ. ನನ್ನ ನಾಯಿ ಬೆಕ್ಕುಗಳ ದನಗಳನ್ನು ನೋಡಬೇಕು ಅಂತ ಆಸೆ ಪಡ್ತೀರಾ, ನನ್ನ ನೇಚರನ್ನು ನೋಡಬೇಕು ಅಂತ ಆಸೆ ಪಡ್ತೀರಾ ಅಂತ. ಆದರೆ ಏನಂತ ಹೇಳಿದರೆ, ಇದೇ ಅನುಷಾ 2 ತಿಂಗಳ ಮುಂಚೆ ಡೈಲಿ ಕಂಟಿನ್ಯೂಸ್ ವ್ಲಾಗ್ ಹಾಕಬೇಕಾದ್ರೆ ನೀವು ಹೇಳ್ತಾಯಿದ್ರಿ ಡೈಲಿ ಹಾಕಿದ್ದನ್ನೇ ಹಾಕ್ತೀರಾ, ಡೈಲಿ ನಿಮ್ಮ ದನಗಳನ್ನು ನೋಡಬೇಕು, ಡೈಲಿ ನಿಮ್ಮ ನಾಯಿಗಳನ್ನು ನೋಡಬೇಕು, ಡೈಲಿ ಅದೇ ಟೀ ಟೈಮ್ ಮತ್ತು ಡೈಲಿ ದನಗಳನ್ನು ಸ್ನಾನ ಮಾಡಿಸೋದು, ಇದಷ್ಟೇ ನಿಮ್ಮ ಹತ್ರ ವ್ಲಾಗಲ್ಲಿ ಉಂಟು, ಬೇರೆ ಇಲ್ವಾ ಅಂತ. ಇವಾಗ ಬೇರೆ ಏನಾದರೂ ಕಂಟೆಂಟ್ ಹಾಕಿದರೆ ಅದಕ್ಕೂ ಸಹ ಹೇಳ್ತೀರಾ ಡೈಲಿ ಅದೇ ಬೋರಿಂಗ್. ನಮ್ಮದರಲ್ಲಿ ಶಾಸ್ತ್ರಗಳು ಸುಮಾರು, ಅದನ್ನೆಲ್ಲ ಹಾಕಲೇಬೇಕು. ಅದು ನಾನು ಎಂತಂತ ಹೇಳಿದರೆ ಯಾರ ಹತ್ರ ಕೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಲ್ಲ. ನನ್ನಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು, ನನ್ನ ಇಷ್ಟದೇನೆಲ್ಲ ಹಾಕ್ತೇನೆ ಅದನ್ನೇ ಹಾಕೋದು. ನನಗೇನು ಇಷ್ಟ ಇದೆ ಅದನ್ನು ಹಾಕೋದು. ಇನ್ನು 1 ತಿಂಗಳಲ್ಲಿ ನನ್ನ ಮ್ಯಾರೇಜ್ ಉಂಟು, ಅದರದ್ದು 1000 ಟೆನ್ಷನ್ ಉಂಟು ನನಗೆ. ಏನಂತ ಹೇಳಿದರೆ, ಹಾಲಲ್ಲಿ ಹೋಗಿ ಮದುವೆ ಆಗೋದಕ್ಕೂ ಮನೆಯಲ್ಲೇ ನನ್ನ ಅಪ್ಪ ಮದುವೆ ಮಾಡಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಟೆನ್ಷನ್ ಓಡಾಡ್ತಿರ್ತದೆ. ಆದರೆ ನೀವು ಅದನ್ನೆಲ್ಲ ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಸುಮಾರು ಜನ ಅರ್ಥ ಮಾಡ್ಕೊಳ್ಳೋರು ಇದ್ದೀರಾ. ಕೆಲವರು ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ, ನಿಮಗೇನಾದರೂ ಹೆಲ್ಪ್ ಬೇಕಿದ್ದರೆ ಕೇಳಿ ಅಂತ ಹೇಳ್ತಾರೆ. ಬಟ್ ನಾನು ಯಾರ ಹತ್ರ ಹೆಲ್ಪ್ ತಗೊಳ್ತಿಲ್ಲ. ಎಲ್ಲ ನನ್ನ ಅಪ್ಪ ಅವರಷ್ಟಕ್ಕೆ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನನ್ನ ಅಕ್ಕ ಭಾವನವ್ರ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದ್ದಾರೆ. ಹಾಗಾಗಿ ಚೂರು ಮ್ಯಾನೇಜ್ ಆಗ್ತಾಯಿದೆ. ಆದರೂ ಕೂಡ ನನ್ನದು ಅಂತ ಅದ ಟೆನ್ಷನ್ ನನಗಿರ್ತದಲ್ಲ. ಇವತ್ತು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದರೆ, ನನಗೆ ನಿನ್ನೆದು ಮೊನ್ನೆದು ಕಮೆಂಟ್ಸ್ ನೋಡಿ ತುಂಬ ಬೇಜಾರಾಯಿತು. ಮತ್ತು ಡೈಲಿ ಮಳೆ ಏನಂತ ಹೇಳಿದರೆ, ಬೆಳಗಿನ ಮಳೆ ಸ್ಟಾರ್ಟಾಗಿ ಈವ್ನಿಂಗ್ ಕೂಡ ತನಕ ಮಳೆ ಇರ್ತದೆ ಇಲ್ಲಿ. ಹಾಗೆ ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಡೈಲಿ ವ್ಲಾಗ್ ಅಂತ ಹೇಳಿದರೆ ಅದೇ ಹುಲ್ಲು ಮಾಡೋದು, ಅದೇ ಸೊಪ್ಪು ಮಾಡೋದು, ದನಗಳನ್ನು ಸ್ನಾನ ಮಾಡಿಸೋದು, ಅದೇ ಚಹಾ ಕುಡಿಯೋದು, ಇದಿಷ್ಟೇ ನಮ್ಮದು ಲೈಫಲ್ಲಿ ಇರುವಂಥದ್ದು. ಹಾಗೆ ಇನ್ನೂ 1 ತಿಂಗಳಂತೂ ನಾನು ಇನ್ನೂ ಬ್ಯುಸಿ ಇರ್ತೇನೆ. ಯಾಕಂದರೆ ಮದುವೆದು ಪ್ರಿಪರೇಷನ್ ಆಗ್ತಾ ಉಂಟು. ನನ್ನದು ಮದುವೆ ಅಂತ ಹೇಳಿದರೆ ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ನನಗೆ ಇದ್ದೇ ಇರ್ತದೆ. ಅಲ್ಲಿ ಹೋಗೋದು, ಅವರಿಗೆ ಹೇಳೋದು, ಅದು ಮ್ಯಾನೇಜ್ ಮಾಡೋದು, ಇದು ಮ್ಯಾನೇಜ್ ಮಾಡೋದು ಅಂತ. ನಾನು ಇಷ್ಟು ಹೇಳಿದ್ದಕ್ಕೆ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂದರೆ ಅದು ನನ್ನ ಇನ್ನರ್ ಫೀಲಿಂಗನ್ನು ನಿಮಗೆ ಹೇಳಲೇಬೇಕಿತ್ತು. ಮೊನ್ನೆಯಿಂದ ಅದನ್ನು ನಾನು ಸ್ಟಾಕ್ ಮಾಡ್ಕೊಂಡಿದ್ದೆ. ಇದು ಏಪ್ರಿಲಿಂದ ನಡೀತಾ ಉಂಟು, ನನ್ನದು ತಲೆಯಲ್ಲಿ ಓಡಾಡ್ತಾ ಉಂಟು. ಹಾಗೆ ಅದನ್ನು ಇಲ್ಲಿ ತನಕ ಹೇಳಿರಲಿಲ್ಲ ನಿಮ್ಮ ಹತ್ರ. ಇನ್ನು ಮುಂದೆ ಸಾಧ್ಯ ಆದಷ್ಟು ಒಂದು 2 ಮಿನಿಟ್ಸ್ ಆದರೂ, 3 ಮಿನಿಟ್ಸ್ ಆದರೂ, 5 ಮಿನಿಟ್ಸ್ ಆದರೂ ನಂದು ಡೈಲಿ ಬ್ಲಾಗ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿ ತನಕ ನಿಮಗೆ ಯಾರಿಗಾದರೂ ಹೇಳಿದ್ದು ಬೇಜಾರಾಗಿದ್ದರೆ ಸಾರಿ, ಅದು ಬಂತು ಹೊರಗೆ.
ಹಾಗೆ ಮೊನ್ನೆಯಿಂದ ಅದೇ ಯೋಚನೆ ಆಗ್ತಾ ಉಂಟು ನನಗೆ, ನಾನು ಹೇಗೆ ಡೈಲಿ ವ್ಲಾಗ್ ಮಾಡಲಿ ಹೀಗೆ ಮಳೆ ಬರ್ತಾ ಇದ್ದರೆ ಅಂತೇಳಿ. ಬೆಳಗಿದು ಕೆಲಸ ಎಲ್ಲ ಆಯಿತು, ತಿಂಡಿ ತಿಂದು ನಾಯಿಗಳಿಗೆಲ್ಲ ತಿಂಡಿ ಹಾಕಿ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು. ಸ್ವಲ್ಪ ಮಳೆ ಬಿಟ್ಟಿದೆ ಬೆಳಗ್ಗಿಂದ, ಹಾಗೆ ಒಂದು ಸ್ವಲ್ಪ ದನಗಳನ್ನು ಹೊರಗೆ ಬಿಡುವ ಅಂತ. ಮೊನ್ನೆಯಿಂದ 1 ವಾರ ಆಯಿತು ಬಿಡೋದೆ, ಕಂಟಿನ್ಯೂಸ್ ಮಳೆ ಅಲ್ಲ, ಹಾಗೆ ಅವರು ಒದ್ದೆ ಆಗ್ತಾರೆ, ಚಳಿ ಆಗ್ತದೆ ಅಂತೇಳಿ ಅಪ್ಪನ ಚಿಂತೆ. ಮತ್ತು ಅವರಿಗೆ ಹೊರಗೆ ಹೋಗಲಿಲ್ಲದ್ರೆ ಸಮಾಧಾನ ಇಲ್ಲ, ಅಂದರೆ ಕಟ್ಟಿ ಹಾಕಿ 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 ಅವರಿಗೆ ನಿಂತು ಕೂತು ಬಚ್ಚುತ್ತದೆ, ಅಲ್ಲಾದರೂ ಆಚೆ ಈಚೆ ಓಡಾಡ್ಲಿಕ್ಕೆ ಆಗ್ತದಲ್ಲ. ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಹೋಗಿ ಹೊರಗಡೆ ಕಟ್ಟಿ ಬರೋದು, ಮತ್ತು ಒಂದು ಮಧ್ಯಾಹ್ನದೊಳಗೆ ಕರ್ಕೊಂಡು ಬರೋದು, ಮಳೆ ಜೋರು ಉಂಟು ಅಂತಂದರೆ. ಮಾಡಿದ್ದು ನಂದು ಮದುವೆ ಇಲ್ಲೇ ಆಯಿತಾ, ಹಾಗೆ ಎಲ್ಲ ಅಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ಅವರಷ್ಟಕ್ಕೆ. ಹಾಗೆ ತುಂಬ ಬ್ಯುಸಿ ಇರ್ತೇವೆ, ನಾನು ಕೂಡ ಕೆಲವೊಮ್ಮೆ ಹೋಗಬೇಕಾಗ್ತದೆ ಹೆಲ್ಪಿಗೆ ಅವರಿಗೆ. ಮಲ್ಲಿಗೆದು ಗಿಡ ನೋಡಿ ಎಷ್ಟು ಇತ್ತು ಪೇರಳೆ ಮರದಲ್ಲಿ, ಅದೆಲ್ಲ ಅಪ್ಪ ಕಟ್ ಮಾಡಿ ಹಾಕಿದ್ದಾರೆ. ಇದೆಲ್ಲ ಕ್ಲಿಯರ್ ಆಗಬೇಕು ನಾಡಿದ್ದಿಗಾಗುವಾಗ. ಹಾಗೆ ಇಲ್ಲಿ ಎಂತ ಅಂತೇಳಿದರೆ ಅಡಿಗೆದು ವ್ಯವಸ್ಥೆ ಅಂತ ಹೇಳ್ತಾ ಇದ್ರು ಅಪ್ಪ. ಹಾಗೆ ಮತ್ತು ಮಳೆ ಎಲ್ಲ ಮೇಂಟೈನಿಂಗ್ ತುಂಬ ಕಷ್ಟ, ಹೇಗೆ ಮೇಂಟೈನ್ ಆಗ್ತದೆ ಅಂತ ಗೊತ್ತಿಲ್ಲ. ನನ್ನ ಟಿಂಕಿ ಕೂಡ ನೋಡಿ, ಚಿಂಕಿ ಕೂರ ಟಿಂಕಿ ಅಲ್ಲಿದ್ದಾನೆ ಟಿಂಕಿ. ಅವರು ಸಹ ಇದ್ದಾರೆ ಮೇಲೆ ಉಸ್ತುವಾರಿ ಮಾಡ್ತಾ ಅಪ್ಪನೊಟ್ಟಿಗೆ ಅಲ್ಲ ಕೂರನ. ಗಳನ್ನು ಬಿಟ್ಟಾಯಿತು, ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು, ತುಂಬ ಜೋರಂತಲ್ಲ. ಈಗ ನೋಡಿ ನಮ್ಮದು ಕಾಡೆಲ್ಲ ಕತ್ತಲು ಅನ್ನಿಸ್ತದೆ ಮಳೆಗೆ. ಅವಳಲ್ಲಿದ್ದಾಳೆ ಆಚೆ, ಪುಟ್ಟಕ್ಕ ಇದ್ದಾಳೆ, ಅವಳಿಗೆ ಅಲ್ಲೇ ಇಷ್ಟ ಅಂತೇಳಿ ಅಲ್ಲೇ ನಿಂತು ಅದಕ್ಕೆ ಅಲ್ಲೇ ಕಟ್ಟಿ ಹಾಕಿದ್ದೆ. ದನಗಳನ್ನು ಹೊರಗೆಲ್ಲ ಕಟ್ಟಿ ಬಂದಾಗ ಮಳೆ ಸಿಕ್ಕಿತ್ತು, ಚೂರು ಒದ್ದೆ ಆದೆ, ಕೂದಲೆಲ್ಲ ಒದ್ದೆ ಆಯಿತು. ನನಗೆ ತಲೆ ಸ್ನಾನ ಮಾಡೋದು, ಒದ್ದೆ ಆಗೋದು, ತಲೆ ಸ್ನಾನ ಮಾಡೋದು ಇದೇ ಆಯಿತು ಕೆಲಸ. ಯಾಕಂದರೆ ಒದ್ದೆಯಾಗಿ ಹಾಗೆ ಬಿಟ್ಟರೆ ಶೀತ ತಲೆನೋವು ಸ್ಟಾರ್ಟ್ ಆಗ್ತದೆ, ಅದಕ್ಕೆ ತಲೆ ಸ್ನಾನ ಮಾಡಬೇಕು. ನಾನು ಹೋಗುವಾಗ ಮಳೆ ಸಿಗಲಿಕ್ಕಿಲ್ಲ ಅಂತ ಅಂದ್ಕೊಂಡೆ, ಅಲ್ಲಿ ತಲುಪಿ ದನಗಳನ್ನು ಕಟ್ಟಿ ಈಚೆ ಬರುವಾಗ ಜೋರು ಮಳೆ. ಈಗ ಬಿಟ್ಟಿದೆ. ನನಗೀಗ ಒಮ್ಮೆ ರೇಷನ್ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು, ಸುಮಾರು ಸಮಯ ಆಯಿತು ಹೋಗದೆ. ಇದು ಲಾಸ್ಟ್ ವೀಕ್ ಬರ್ತಾ ಉಂಟು, ಮಂತ್ ಎಂಡ್, ಹಾಗಾಗಿ ಹೋಗಿ ಬರಬೇಕು ನಾನು. ಅಂದರೆ ಹೋಗೋದು ಅಲ್ಲಿ ಸರ್ವರ್ ಸಿಗೋದಿಲ್ಲ, ಅಂದರೆ ಅದು ನೆಟ್ ಸಿಗಬೇಕಲ್ಲ ಪಿನ್ ಬರಲಿಕ್ಕೆ, ಅದು ಸಿಗ್ತಾ ಇರಲಿಲ್ಲ. ಹಾಗಾಗಿ ಬರೋದು ರಿಟರ್ನ್, ಅಲ್ಲಿ ತುಂಬ ಹೊತ್ತು ಕಾಯ್ಲಿಕ್ಕೆ ಆಗೋದಿಲ್ಲ, ನನಗೆ ಇಲ್ಲಿ ಸಹ ಕೆಲಸ ಇರ್ತದಲ್ಲ. ಹಾಗೆ ಈಗ ಹೋಗಿ ಬರಬೇಕು ನನಗೆ. ಮತ್ತು ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಉಂಟು, ಅದನ್ನು ಸಹ ಮುಗಿಸಿ ಬರಬೇಕು. ಯಾಕಾಗುವ ವ್ಲಾಗ್ ಮಲ್ತೊಂದುಳ್ಳೆ. ನಾನು ರೇಷನ್ ತಗೊಳ್ಳಿಕ್ಕೆ ಬಂದೆ ಗೈಸ್. ನಾನು ಪೋಸ್ಟ್ ಆಫೀಸ್ಗೆಲ್ಲ ಹೋಗಿ ಬಂದೆ. ಇವಾಗ ದಾರಿಲಿ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಪ್ಲೇಸ್ ಉಂಟಾಯ್ತಾ. ನಾನು ಸುಮಾರು ಸಲ ಅಂದ್ಕೊಂಡಿದ್ದೆ ಇಲ್ಲೊಮ್ಮೆ ಬಂದು ವ್ಲಾಗ್ ಮಾಡಬೇಕು ಅಂತ. ಈಗ ಒಮ್ಮೆ ಹೋಗ್ತಾ ಇದ್ದೇನೆ, ಅಲ್ಲಿ ನೀರು ತುಂಬ ಬಂದಿದೆ. ಮತ್ತು ಏನಂತ ಹೇಳಿದರೆ ಕ್ಲಿಯರ್ ವಾಟರ್, ನಮ್ಮ ಹೊಳೆದು ಒಂದು ಪೋರ್ಷನ್ ಅದು ಆಯಿತಾ. ಇಲ್ಲಿ ಅದು ಸುತ್ತಾಗಿ ಹೋಗ್ತದಲ್ಲ ಹೊಳೆ, ಹಾಗೆ ನಾನೀಗ ಅಲ್ಲಿ ಹೋಗ್ತಾ ಇದ್ದೇನೆ ನೋಡಲಿಕ್ಕೆ. ಬನ್ನಿ ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡುವ. ಅರೆ ಕಾಡಾಯ್ತಾ, ಇಲ್ಲಿ ಯಾರು ಸಹ ಇಲ್ಲ, ನಾನು ಒಬ್ಬಳೇ ಇದ್ದೇನೆ ವ್ಲಾಗ್ ಮಾಡ್ತಾ. ಅಂದರೆ ನನ್ನ ಸ್ಕೂಟಿಯಲ್ಲಿ ಹೋಗುವಾಗ ಕಾಣ್ತದಾಯ್ತಾ ಈ ಪ್ಲೇಸ್. ಚಂದ ಅಂದರೆ ಚಂದ ಉಂಟು. ಇದೆಲ್ಲ ಅಂತರ್ಜಲ ನೋಡಿ, ವಾವ್. ನೀವು ಎಂತ ಹೇಳಿ, ಫೋನಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಉಂಟು. ಇಲ್ಲಿ ಮಿನಿ ಸುಳಿ ಇರ್ಬೋದು ಅನಿಸ್ತದೆ. ಅದು ನೀರುಂಟಲ್ಲ ಹೋಗುದು ಅಲ್ಲಿ, ಅದು ಚಂದ ಕಾಣ್ತದೆ ಮಾತ್ರ ಆ ಕಡೆಯಿಂದ ಹೋಗುವಾಗ. ಕತ್ತಲು ಮತ್ತು ಏನೋ ಒಂದು ಎಫೆಕ್ಟ್ ಹೊಡಿತಾ ಉಂಟು ಫೋನಲ್ಲಿ, ಕ್ಯಾಮರಾದಲ್ಲಿ. ಇಲ್ಲಿ ಸೊಮ್ಮೆ ಬಂದು ಫೋಟೋ ತಗೊಳ್ಬೇಕು ನನಗೆ. ಟ್ರೈಪಾಡ್ ಇದ್ದರೆ ಇವತ್ತೇ ತಗೊಳ್ಬೋದಿತ್ತು, ಬಟ್ ಚೆನ್ನಾಗಿದೆ ಪ್ಲೇಸ್. ಇಲ್ಲಿಷ್ಟು ಸ್ಪೇಸ್ ಉಂಟು ನೋಡಿ ಅಂತೆ, ನಿಂತ್ಕೊಳ್ಳಿಕ್ಕೆ, ಕೂತ್ಕೊಂಡು ಫೋಟೋ ತೆಗಿಲಿಕ್ಕೆಲ್ಲ. ಇನ್ನೂ ಜಾಸ್ತಿ ನೀರು ಬರುವಾಗ ಉಂಟಲ್ಲ, ಇಲ್ಲಿ ತನಕ ನೀರು ಬರ್ತದೆ. ಮೊನ್ನೆ ಇಲ್ಲಿಂದೆಲ್ಲ ಪಾಸ್ ಆಗ್ತಾಯಿತ್ತು ನೀರು, ಕೆಂಪು ನೀರು. ಅದರ ಸೌಂಡ್ ಕೇಳಲಿಕ್ಕೆ ಒಂದು ಚಂದ. ಇದು ಹೊಸ ಜಾಗವನ್ನು ನೋಡಿ ಆಯ್ತು. ಇನ್ನೊಂದ್ಸಲಿ ಅಲ್ಲಿ ಬಂದು ಫೋಟೋ ತಗೊಳ್ಬೇಕು ನನಗೆ. ಬೇರೆ ಡ್ರೆಸ್ ಹಾಕ್ಕೊಂಡು ಬಂದು ಚೆಂದದ ಗೌನ್ ಏನಾದರೂ ಹಾಕ್ಕೊಂಡು ಬಂದು ತಗೊಳ್ಬೇಕು. ಅಷ್ಟು ಚೆಂದ ಉಂಟು ಪ್ಲೇಸ್. ಈ ಫೋನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ಮತ್ತು ಒಂದು ಎಫೆಕ್ಟ್ ಏನಂತ ಹೇಳಿದರೆ,
ಫಾಗ್ ಬರ್ತಾ ಉಂಟು, ಅದರಿಂದ ಏನೋ ಒಂಥರ ಅನಿಸ್ತದೆ ಫೋನಲ್ಲಿ. ನಮ್ಮದು ರಸ್ತೆ ನೋಡಿ ಅಂತೆ. ಇನ್ನು ಹೋಗುವ ಮನೆಗೆ. ನನ್ನ ಅಪ್ಪನಿಗೆ ಗೊತ್ತಾದರೆ ಹೇಳ್ಬೋದು, ಎಲ್ಲೆಲ್ಲೆಲ್ಲ ಹೋಗಿ ಅಂತೆಲ್ಲ ವ್ಲಾಗ್ ಮಾಡ್ಕೊಂಡು ಬರ್ತಿ ಮಾರೆ ನೀನು ಅಂತ ಬೈಗಳು ಸಹ ಇರ್ಬೋದು. ಹೋಗುವ. ಒಂದು ನಾಯಿ ಬೇಕು ಎಲ್ಲ ಕೇಳ್ತಾ ಇದ್ರಲ್ಲ, ನೋಡಿ ಎಲ್ಲರೂ ಇದ್ದಾರೆ. ಟಿಂಕಿ ಕೂಡ ಎಂತ ಹಾಂ ಇಕೊಳ್ಳಿ, ಇವರಿಬ್ಬರು ಇಲ್ಲಿದ್ದಾರೆ. ಇವನಿಗೆ ನೋಡಿ ಪೆಟ್ಟಾದವನು. ಇವನು ಡೈಲಿ ನೋಡ್ಕೊಳ್ಳೋದು ನಾನು. ಇದು ಮದ್ದು ಹಾಕ್ತಾ ಇದ್ದೇನೆ, ಆದರೂ ಕಮ್ಮಿ ಆಗ್ತಾ ಇಲ್ಲ. ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನೋಡುವ. ನನ್ನ ಏಬಿ ಇದು, ಅವಳೊಬ್ಬಳು ನೋಡಿ ಅಲ್ಲಿದ್ದಾಳೆ. ಅಲ್ಲಿಂದ ಆ ಬಾವಿಯ ಕಟ್ಟೆ ಇದು ಉಂಟಲ್ಲ, ಅಲ್ಲಿಗೆ ಹರಿದು ತಪ್ಪಿದರೆ ಬಾವಿಗೆ ಬೀಳೋದು ಡೈರೆಕ್ಟು. ಈಗ ಹಾರಿ ಹಾರಿ ಅಭ್ಯಾಸ ಆಗಿದೆ. ಕಪ್ಪಿ ಇಷ್ಟೇ ಇರೋದು ಬೆಕ್ಕುಗಳು. ಇನ್ನು ಜೂನಿ ಇದ್ದಾಳೆ ಆಯಿತಾ. ಜೂನಿ ಹಾಕೊಳ್ಳಿ, ಅಲ್ಲಿದ್ದಾಳೆ. ಇವರಿಗೆಲ್ಲ ಕೆಲಸ ಇಲ್ಲ, ಸುಮ್ಮನೆ ಈ ಮಳೆಯಲ್ಲಿ ಒದ್ದಾಕೊಂಡು ಎಲ್ಲೆಲ್ಲಿ ಓಡೋದು. ಮಳೆ ಬರ್ತಾ ಉಂಟು, ಹಾಗೆ ಈಗ ದನಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ. 1:02 ಆಯ್ತಷ್ಟೇ. ಅಪ್ಪ ಹೇಳಿದರು ಜೋರು ಮಳೆ ಬರ್ತುಂಟಲ್ಲ ಕರ್ಕೊಂಡು ಅಂತ. ಇವರಿಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಾನಾದರೆ ಬಿಟ್ಟಾಗಿ ಓಡಿ ಹೋಗಿ ಹಟ್ಟಿಯಲ್ಲಿ ಮಲಗ್ತಿದ್ದೆ. ಇವರಿಗೆ ಹಾಗೆ ಅನಿಸೋದಿಲ್ಲ ನೋಡಿ. ದನಗಳು ಹಾಗೆ, ಅವರು ಮಳೆಗೆ ಒಮ್ಮೆ ಚಂಡಿ ಆದರೆ ಮತ್ತೆ ಜಸ್ಟಾಗಿ ಅಲ್ಲೇ ನಿಂತಿರ್ತಾರೆ. ಬೈ ಹುಲ್ಲು ಹಾಕಿದೆ, ಚಂಡಿ ಆಗಿದ್ದಾರಲ್ಲ ಹಾಗೆ. ಒದ್ದೆ ಆದರೆ ಬೈ ಹುಲ್ಲು ಹಾಕೋದು, ಶೀತ ಆಗಬಾರ್ದು ಅಂತ. ಮಳೆ ನೋಡಿ ಜೋರು ಬರ್ತಾ ಉಂಟು. ಜೋರು ಅಂದರೆ ಜೋರು ಬರ್ತಾ ಉಂಟು. ಮಧ್ಯಾಹ್ನ ತನಕ ಸಾಧಾರಣ ಮಳೆ ಇರಲಿಲ್ಲ, ಬಂದು ಹೋಗ್ತಿತ್ತು. ಈಗ ಸ್ಟಾರ್ಟಾಗಿ ಒಂದು 15 ಮಿನಿಟ್ಸ್ಗಿಂತ ಜಾಸ್ತಿ ಆಯಿತು ಮಳೆ. ಟೀ ಟೈಮ್ ನೋಡಿ ಯಾರೆಲ್ಲ ಇದ್ದಾರೆ ಕಿರ್ಚಲಿಕ್ಕೆ. ಇವರಿಬ್ಬರು ರಿಂಕಿ ಜೂಲಿ ಬರೋದಿಲ್ಲ, ಅವಳು ಇದ್ದಾಳೆ ಮಾತ್ರ. ರಿಂಕಿ ಕೂಡ ಕುಡ್ದಾಯಿತು. ಈಗ ನಾನು ಅಪ್ಪನೂ ಕೂರ ಟಿಂಕಿ ಎಲ್ಲರೂ ಹುಲ್ಲಿಗೆ ಹೋಗ್ತಿದ್ದೇವೆ. ಅಪ್ಪ ಬರ್ತಿದ್ದಾರೆ, ಯಾಕಂದರೆ ಈ ಬೆರಳಿಗೆ ಒಂದು ಸ್ವಲ್ಪ ಪೆಟ್ಟಾಗಿದೆ. ಒಂದು ಸ್ವಲ್ಪ ಅಲ್ಲ, ಜಾಸ್ತಿ ಆಗಿದೆ. ಹಾಗೆ ಒಬ್ಬಳು ಹೋಗೋದು ಬೇಡ, ನಾನು ಬರ್ತೇನೆ ಅಂತ ಅಪ್ಪ ಹೇಳಿದ್ರೇನೋ ಪುಣ್ಯಕ್ಕೆ ನಂದು. ಹಾಗೆ ಒಂದು ಕಟ್ಟ ಹುಲ್ಲು ಮಾಡಿ ತಗೊಂಡು ಹೋಗೋದು. ನಂದು ವ್ಲಾಗ್ ಎಂಡ್ ಮಾಡಿರಲಿಲ್ಲ, ಇವಾಗ ಎಂಡ್ ಮಾಡ್ತಾ ಇದ್ದೇನೆ. ಆಗ ಬೆಳಗ್ಗೆ ಕೆಲವು ವಿಷಯ ಎಲ್ಲ ನಿಮ್ಮ ಹತ್ರ ಹೇಳಿದೆ. ಹಾಗಂತ ಹೇಳಿ ನನಗೆ ಅಷ್ಟೆಲ್ಲ ಕಮೆಂಟ್ಸಿಂದ ಬೇಜಾರಾಗಿದೆ ಅಂತಲ್ಲ, ಬಟ್ ನನಗೆ ಇದು ಹೇಳಬೇಕಿತ್ತು. ಏನಂತ ಹೇಳಿದರೆ, ಒಂದು ಚಾನಲ್ ನಿಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ, ಅವರು ಇಷ್ಟ ಆಗ್ತಿಲ್ಲ, ಅವರು ವ್ಯಕ್ತಿ ಇಷ್ಟ ಆಗ್ತಿಲ್ಲ ಅಂತ ಹೇಳಿದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಅಲ್ಲಿ ಡೋಂಟ್ ರೆಕಮೆಂಡ್ ದಿಸ್ ಚಾನಲ್ ಅಂತ ಇರ್ತದೆ, ಅದನ್ನು ಪ್ರೆಸ್ ಮಾಡಿದರೆ ಮತ್ತೆ ನಂದು ಚಾನಲ್ ಕಾಣಿಸೋದೇ ಇಲ್ಲ. ಹಾಗಂತೇಳಿ ನೀವು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರ್ದು ಹಾಕಿದರೆ, ಅಥವಾ ನನಗೆ ಸಪೋರ್ಟ್ ಮಾಡೋರಿಗೆ ನೆಗೆಟಿವ್ ಎಲ್ಲ ಬರ್ದು ಹಾಕಿದರೆ ಏನೂ ಯೂಸ್ ಇಲ್ಲ. ಅದು 1-2 ದಿವಸ ಅಷ್ಟೇ ನಿಮ್ಮ ಫ್ರಸ್ಟ್ರೇಷನ್ ಲೆವೆಲ್ ಅಥವಾ ನಿಮ್ಮ ಮೆಂಟಾಲಿಟಿಯನ್ನು ಅಲ್ಲಿ ಫ್ಲೆಕ್ಸ್ ಮಾಡ್ತದೆ ಅಷ್ಟೇ. ನನಗೆ ಅದರಿಂದ ಏನು ಸಿಗುವಂಥದ್ದಿಲ್ಲ. ಇಷ್ಟು ಜನ ನೋಡಬೇಕು, ಅಷ್ಟೇ ಜನ ನೋಡಬೇಕು ಹಾಗೆ ಅಂತ ನನಗಿಲ್ಲ. ನಂದು ಏನು ವರ್ಕ್ ಇದೆ ಡೈಲಿ ಅದನ್ನು ಹಾಕ್ತೇನೆ. 1 ವರ್ಷದಲ್ಲಿ ಇಷ್ಟು ಜನ ನನಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಹೇಳಿದರೆ ಯಾವುದೇ ಶಾರ್ಟ್ಕಟ್ ನಾನು ಯೂಸ್ ಮಾಡಿಲ್ಲ. ಯಾರ ಹತ್ರ ಕೂಡ ಬೇಡಲಿಲ್ಲ ನನಗೆ ಸಬ್ಸ್ಕ್ರೈಬರ್ ಮಾಡಿಕೊಡಿ ಅಂಥೇಳಿ. ತನ್ನಷ್ಟಕ್ಕೆ ಆದ್ದು ನನ್ನ ಜೆನ್ಯೂನ್ ವರ್ಕಿಂದ ಆದ್ದು ಅಷ್ಟೇ ಬಿಟ್ಟರೆ ನನಗೆ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡುವ 2 ಸಬ್ಸ್ಕ್ರೈಬರ್ ಇದ್ದರೂ ಸಾಕು, ಒಬ್ಬರು ಇದ್ದರೂ ಸಾಕು, 10 ಜನ ಇದ್ದರೂ ಸಾಕು. ಅದು ನನಗೆ ಗೊತ್ತುಂಟು. ಜೆನ್ಯೂನ್ ಆಗಿ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ, ತುಂಬ ಅಮ್ಮಂದಿರಿದ್ದಾರೆ, ತುಂಬ ಜನ ಅಣ್ಣನವರಿದ್ದಾರೆ, ತುಂಬ ಜನ ಬ್ಲೆಸ್ ಮಾಡುವರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನೇನು ಅಂತ ಗೊತ್ತುಂಟು. ಹಾಗಂತೇಳಿ ನಾನು ಅದನ್ನು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಿಲ್ಲ. ಇದನ್ನು ಹೇಳಬೇಕು ಅಂತ ಅನಿಸಿತು, ಹಾಗಾಗಿ ಹೇಳಿದ್ದು.